नीज वॉक यानी घुटनों से चलने का। डॉक्टर्स का कहना है कि जब तक बच्चे क्या है घुटनों से नहीं चलते, उनको क्या है खड़े होना नहीं आता और वॉक करना नहीं आता। नॉर्मल बच्चे तो घुटनों से अपने आप 8-9 मंथ में स्टार्ट करते हैं घुटनों से चलने का। हमारे बच्चे क्या है डेवलपमेंट पीरियड की वजह से थोड़ा इनका लेट होता है, तो इस तरह से प्रैक्टिस कराने से क्या है ये से घुटनों पे चलने लगते हैं। ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಗುಗೆ ಅವ್ರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ, ಅಂಬೆಗಾಲ ನಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಳಿಗೆ ನಾವು ಏನ್ ಸಪೋರ್ಟ್ ಮಾಡ್ತಾ ಇದ್ವಿ ಅಂದ್ರೆ ಈ ಒಂದು ಒಣ್ಣಿ ಸಹಾಯದಿಂದ ಮಗುಗೆ ನಾವು ಅಂಬೆಗಾಲು ಹೇಗೆ ಕೊಡೋದು ಅಂತ ನಾವು ಒಂದು ಸೊಲ್ಯೂಷನ್ ಮಾಡ್ತಾ ಇದೀವಿ. ಇದ್ರ ಮೂಲಕ ಮಗು ನಡೀತಾನೂ ಇದೆ, ಜೊತೆಗೆ ಏನಾಗುತ್ತೆ ಅಂದ್ರೆ ಅವಳು ಪ್ರಾಕ್ಟೀಸ್ ಆಗೋದ್ರ ಮೂಲಕ ನಾಳೆಯಿಂದ ಅವಳು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂದ್ರೆ ಮಗು ಇಂಡಿಪೆಂಡೆಂಟ್ ಆಗಿ ಟ್ರಾವೆಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಈ ತರ बेटा बेटा चलो चलो राइट एक एक हाथ आगे दीजिए. ಈ ತರ ಮಾಡ್ತಾ ಇದೀವಿ ನಾವು. ಇದರಿಂದ ಅವಳಿಗೆ ಏನಾಗ್ತಾ ಇದೆ ಅಂದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿದ್ದಾಳೆ. ವಾಪಸ್ ಅವಳಿಗೆ ಹಿಂದೆ ಕಾಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಮುಂಚೆ ಏನಾಗ್ತಿದೆ ಅಂದ್ರೆ ಬರೀ ಅವಳು ಕಾಲ್ ನೋಡ್ಕೋತಾ ಇದ್ರು, ಅವಾಗ ಅವಳು ಏನ್ ಮಾಡ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ನೋಡಿ ಅವಳು ಏನ್ ಮಾಡ್ತಾ ಇದ್ದಾಳೆ. ಸೊ ಇದು ಒಂದು ನಾವು ಆಕ್ಟಿವಿಟಿ ಮಾಡೋದ್ರ ಮೂಲಕ ಅವಳನ್ನ ಸ್ವತಂತ್ರವಾಗಿ ವಾಕಿಂಗ್ ಈ ತರ ಟ್ರಾವೆಲಿಂಗ್ ಆಗೋ ತರ ಮಾಡ್ತಾ ಇದ್ವಿ. ಇದು ಒಂದು. ಇನ್ನೊಂದು ರೀತಿಯಲ್ಲಿ ಇನ್ನೊಂದ್ರಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಈ ತರ ಹಿಡಿದು ಚಲಿ ಚಲಿ ಪರಿಹಾ ಚಲಿ चलिए बेटा हाँ गुड चलिए ಈ ತರ ನಾವು ಅವಳಿಗೆ ಸಪೋರ್ಟ್ ಮಾಡೋದ್ರಿಂದ ಅವಳು ತನ್ನ ಅಂಬೆಗಾಲನ್ನ ಒಂದು ಆಕ್ಟಿವಿಟಿನ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಪ್ರಾರಂಭ ಮಾಡಿದ್ದಾಳೆ. ಬಸ್ ಥ್ಯಾಂಕ್ ಯು. Breakfreesolutions brought to you by eiLabs and Project Discovery.